ಪುಸ್ತಕ ಪರಿಚಯ 32. ಪುಸ್ತಕದ ಹೆಸರು ನಾಗರಹಾವು. ಚಲನಚಿತ್ರ ನಾಗರಹಾವು. ಲೇಖಕರು ತರಾಸು. ಅಭಿಪ್ರಾಯ ಸೋನು ಸೌಮ್ಯ. ಓದುತ್ತಿರುವವರು ವಾಸ್ತುಶಿಲ್ಪ ವಿಭಾಗ ಪ್ರಾಧ್ಯಾಪಕಿ ಸಿಂಧು ಜಗನ್ನಾಥ್. ನಾಗರಹಾವು 1972ರಲ್ಲಿ ಭಾರತದ ಕನ್ನಡ ಭಾಷೆಯಲ್ಲಿ ಚಲನಚಿತ್ರವಾಗಿ ಪ್ರಸಿದ್ಧ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರಿಂದ ನಿರ್ದೇಶಿಸಲ್ಪಟ್ಟಿತು. ಈ ಚಲನಚಿತ್ರದಲ್ಲಿ ವಿಷ್ಣುವರ್ಧನ್, ಆರತಿ, ಕೆ. ಅಶ್ವಥ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಚಲನಚಿತ್ರ ಮೊದಲ ಬಾರಿಗೆ 100 ದಿನಗಳ ಪ್ರದರ್ಶನಗಳನ್ನು 3 ಥಿಯೇಟರ್ಗಳಲ್ಲಿ ಕೊಟ್ಟು ಗೆಲುವನ್ನು ಕಂಡಿತ್ತು ಹಾಗೂ ಹಿಂದಿ, ತಮಿಳು, ತೆಲುಗು ಭಾಷೆಗಳಲ್ಲಿಯೂ ಕೂಡ ನಿರ್ಮಿಸಲ್ಪಟ್ಟಿತು. ಝಹರಿಲಾ ಇನ್ಸಾನ್ ಎಂಬ ಹಿಂದಿಯ ಚಲನಚಿತ್ರವನ್ನು ನಮ್ಮ ಕನ್ನಡದ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲ್ ಅವರೇ ನಿರ್ದೇಶಿಸಿದ್ದರು. ನಾಗರಹಾವು ಅಂದ ಕೂಡಲೇ ನಮಗೆ ನೆನಪಿಗೆ ಬರುವುದು ನಮ್ಮ ವಿಷ್ಣುವರ್ಧನ್ ಸರ್ ಮುಖ. ಹೌದು, ಒಂದು ಸಿನಿಮಾಗೂ ಮೂಲಕಥೆಗೂ ಎಷ್ಟು ವ್ಯತ್ಯಾಸಗಳಿರುತ್ತದೆ ಎಂಬುದು ನಮಗೆ ತಿಳಿದು ಬರುವುದು ಈ ಕಾದಂಬರಿಯನ್ನು ಓದಿದಾಗ ಮಾತ್ರ. ಸಿನಿಮಾ ಮಾಡುವವರು ಕಥೆಯನ್ನು ಅವರಿಗೆ ಬೇಕಾದಂತೆ ತಿರುಚಿಕೊಳ್ಳುತ್ತಾರೆ ಎಂಬುದಕ್ಕೆ ಈ ನಾಗರಹಾವು ಕಾದಂಬರಿಯೇ ಸಾಕ್ಷಿ. ರಾಮಾಚಾರಿ ಎಂದರೆ ಮುಂಗೋಪಿ, ಪ್ರಾಮಾಣಿಕ, ದುಷ್ಟ, ಹೇಡಿ, ಪೋಲಿ, ಕಿರಾತಕ, ಮುಗ್ಧ, ಅಕ್ಕರೆಯುಳ್ಳವ, ಪ್ರೀತಿಸುವವ ಹೀಗೆ ಹಲವಾರು ಬಿರುದಾಂಕಿತಗಳನ್ನು ಗಳಿಸಿಕೊಂಡವನು ಈ ನಮ್ಮ ದುರ್ಗದ ಹುಲಿ. ರಾಮಾಚಾರಿ ಹೆಸರು ಕೇಳಿದರೆ ಅಯ್ಯಯ್ಯೋ ಅವನ ಸಹವಾಸವೇ ಬೇಡಪ್ಪ, ಮುಳ್ಳಂದಿ ಅವನು ನೋಡಿದರೆ ಸೀರೋಕೆ ಬರ್ತಾನೆ ಎಂದು ಹೇಳುವವರೇ ಹೆಚ್ಚು. ಸಹಪಾಠಿಗಳು, ಹತ್ತಿರದವರು ಅಷ್ಟೇ ಯಾಕೆ, ಅವನಿಗೆ ಪಾಠ ಹೇಳಿಕೊಡುತ್ತಿದ್ದ ಶಿಕ್ಷಕರೇ ಅಂಜುತ್ತಿದ್ದರು. ಆದರೆ ಆ ರಾಮಾಚಾರಿ ಎಂಬ ಸರ್ಪ ಶರಣಾಗುತ್ತಿದ್ದುದು ಚಾಮಯ್ಯ ಎಂಬ ನಿಸ್ವಾರ್ಥ, ನಿಷ್ಕಲ್ಮಶ ವ್ಯಕ್ತಿತ್ವವರಾದ ಎಲ್ಲರ ನೋವಿಗೆ, ನಲಿವಿಗೆ ಸ್ಪಂದಿಸುತ್ತಾ ಉತ್ತಮ ಮನುಷ್ಯನೆಂದು ಊರಿನವರ ಬಾಯಲ್ಲೆಲ್ಲ ದೇವರು ಎಂದೆನಿಸಿಕೊಂಡಿದ್ದ ಮೇಸ್ಟ್ರಿಗೆ ಮಾತ್ರ. ಅವನು ಎಷ್ಟರ ಮಟ್ಟಿಗೆ ಮೇಸ್ಟ್ರಿಗೆ ಕಟ್ಟು ಬೀಳುತ್ತಿದ್ದ ಅಂದರೆ ಅವರಿಗಾಗಿ ಹಾಲಾಹಲವನ್ನು ಕುಡಿಯಲು ಸಿದ್ಧವಿದ್ದ. ಅದೇ ಕಾರಣವೇ ಅವನ ಜೀವಕ್ಕೆ ಕುತ್ತು ತಂತು. ಮೇಸ್ಟ್ರಿಗೆ ಕೊಟ್ಟ ಮಾತಿಗಾಗಿ ಅದೆಷ್ಟು ತ್ಯಾಗ ಮಾಡಿದನೋ ರಾಮಾಚಾರಿ. ಅಂತಹ ಅಪ್ಪಟ ಬಂಗಾರ ಈ ಹೈದ. ಅವರು ಅಷ್ಟೇ ಬಿಡಿ, ರಾಮಾಚಾರಿಯನ್ನು ಹೆತ್ತ ತಂದೆಯೇ ಇವನು ಯಾಕಾದರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದನೋ, ಹುಟ್ಟಿದಾಗಲೇ ಸಾಯಿಸಿ ಬಿಡಬೇಕಿತ್ತು ಎಂದು ಶಪಿಸುತ್ತಿದ್ದಾಗ ಊರಿನವರು, ಶಿಕ್ಷಕರು ಎಲ್ಲರೂ ರಾಮಾಚಾರಿಯ ಚೇಷ್ಟೆಗೆ, ಅವನ ಮೊಂಡುತನಕ್ಕೆ ರೋಸೋಗಿ ಕೆಟ್ಟದಾಗಿ ನಿಂದಿಸುತ್ತಿದ್ದಾಗಲೂ ನನ್ನ ರಾಮು ಪೋಲಿಯಲ್ಲ, ಅವನು ಅರಗಿಳಿ, ಯಾವತ್ತೂ ಸುಳ್ಳಾಡದವ, ಮಾತು ತಪ್ಪದವ, ಅವನು ಹೇಡಿಯಲ್ಲ, ಅವನು ಎಲ್ಲರಿಗೂ ಸಾಧಿಸಿಯೇ ತೋರಿಸುತ್ತಾನೆ, ಎಲ್ಲರನ್ನು ಮೆಚ್ಚಿಸುತ್ತಾನೆ ಎಂದು ಅವನ ಮೇಲೆ ಅಗಾಧ ಪ್ರೀತಿ, ನಂಬಿಕೆ, ಕನಸು ಹೊತ್ತೋ ಅವನಿಗಾಗಿ ಎಷ್ಟೆಷ್ಟೋ ಕೊರಗಿದ ಪರಿ ಅವರಿಗೆ ಅವನ ಮೇಲಿದ್ದ ಪ್ರೀತಿ, ಕಾಳಜಿ ಎಲ್ಲವನ್ನೂ ತೋರಿಸುತ್ತದೆ. ರಾಮಾಚಾರಿಯ ಮೇಲೆ ಅವರಿಗಿದ್ದ ಕೋಪ, ಅವರ ಅಧಿಕಾರ ಅಬ್ಬಬ್ಬಾ ತಂದೆಗಿಂತ ಹೆಚ್ಚು. ಕತೆಗೆ ಆಧಾರವೇ ಈ ಪಾತ್ರ. ಯಾರಿಗೂ ಬಗ್ಗದ, ಒಗ್ಗದ, ಜಗ್ಗದ ಸರ್ಪ ಇವರಿಗೆ ಶರಣಾಗತಿ ಆಗೋದು ಅಂದ್ರೆ ಸುಮ್ಮನೇನೆ? ಮಗನ ಮೇಲೆ ಜೀವ ಇಟ್ಟುಕೊಂಡಿದ್ದ ಸೋನಾಬಾಯಿ ಎಷ್ಟೇ ಕಷ್ಟ ಬಂದರೂ ಸರಿ ತಾಯಿಯ ಕಣ್ಣಿನಲ್ಲಿ ಕಣ್ಣೀರಿರಿಸಬಾರದು, ತಾನು ತನ್ನ ತಾಯಿಯ ಕನಸನ್ನು ನನಸಾಗಿಸಲೇಬೇಕು ಎಂದು ಪಣ ತೊಟ್ಟು ಒಳ್ಳೆಯ ಹಾದಿ ಹಿಡಿದ ರಾಮಾಚಾರಿ ಕಡೆಯಲ್ಲಿ ಪ್ರೀತಿಗಾಗಿ ಕೊಟ್ಟ ಮಾತಿಗಾಗಿ ತಾಯಿಯನ್ನೇ ಜರಿದು ತಳ್ಳಿದ ರಾಮಾಚಾರಿಯ ಮತ್ತೊಂದು ಮುಖ. ರಾಮಾಚಾರಿಯ ಸ್ನೇಹಿತರಾದ ಸಣ್ಣರಂಗಪ್ಪ, ಪ್ರಬಣ್ಣ, ಚೆಲುವ, ಅನಂತು, ಆದಿಕೇಶವುಲು ಇವರೆಲ್ಲರ ಪ್ರೀತಿ, ತುಂಟತನ, ಸಹಬಾಳ್ವೆ, ಒಬ್ಬರಿಗೊಬ್ಬರು ಬಿಟ್ಟುಕೊಡದೆ ಬೆಸೆದ ಸ್ನೇಹ ಅಮೋಘವಾಗಿದೆ. ನಡುವೆ ತನ್ನ ಬಗ್ಗೆ ಮಾತ್ರ ಯೋಚಿಸಿ ಸ್ನೇಹಕ್ಕೆ ಮಸಿ ಬಳಿದ ವರದಯ್ಯಂಗಾರರ ಪಾತ್ರವು ಬಹುಮುಖ್ಯ. ಕಾಲೇಜಿಗೆ ಹೋದಾಗ ಮಾರ್ಗರೇಟ್ ಅವರ ಪರಿಚಯ, ಇಬ್ಬರ ನಡುವೆ ದ್ವೇಷ ಪ್ರೀತಿಯಾಗಿ ಬದಲಾದ ರೀತಿ, ಅಲಮೇಲು, ಮಾರ್ಗರೇಟ್ ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಎಂಬ ಪ್ರಶ್ನೆ ಕಾಡಿದಾಗ ರಾಮಾಚಾರಿಯಲ್ಲಿ ಆಗುವಂತಹ ಒದ್ದಾಟ, ನಂತರ ಅಲಮೇಲುಗಾಗಿ ಮಾರ್ಗರೇಟನ್ನು ದೂರ ಮಾಡಿದ ರಾಮಾಚಾರಿ ಕಡೆಗೆ ಚಾಮಯ್ಯ ಮೇಸ್ಟ್ರಿಗೆ ಕೊಟ್ಟ ಮಾತಿಗಾಗಿ ಅಲಮೇಲುವನ್ನು ದೂರ ಮಾಡಿಕೊಂಡ ರೀತಿ, ಆ ಕ್ಷಣ ಅವನಲ್ಲಾದ ಬದಲಾವಣೆಗಳು, ಒತ್ತಡಗಳು, ಅಬ್ಬಾ, ಹಾವಿಗೆ 12 ವರ್ಷ ಆದರೆ ರಾಮಾಚಾರಿಗೆ 24 ವರ್ಷ ಎಂಬ ಅವನ ಹಠ. ಹಾರುವ ಕೋತಿಯ ನೆಚ್ಚಿನ ಬಾಲೆಯು ಶೆಟ್ಟರ ಬಾವಿಗೆ ಪಾಲಾದ್ಲು ಎಂಬ ಕಡೆಯ ಫಕೀರನ ಸಾಲುಗಳೊಂದಿಗೆ ಈ ಕಾದಂಬರಿ ಮುಗಿಯುತ್ತದೆ. ಅಂದಿನ ಸಮಾಜದಲ್ಲಿ ನಡೆಯುತ್ತಿದ್ದ ಜಾತೀಯತೆ, ಅದರಿಂದಾಗುತ್ತಿದ್ದ ಅನಾಹುತಗಳು, ಪ್ಲೇಗ್ ಮಾರಿಯಿಂದ ಊರೂರೇ ಒದ್ದಾಡಿದ ರೀತಿ, ಪ್ರತಿಯೊಂದು ತರಾಸು ಸದಾ ಮನದಲ್ಲಿ ರಂಗಣಿಸುವಂತೆ, ಗುಯ್ಗುಟ್ಟುವಂತೆ ರಚಿಸಿದ್ದಾರೆ.
ಶೃಂಗಾರ, ಕ್ರೋಧ, ತ್ಯಾಗ ಈ ರೀತಿ ಎಲ್ಲ ಬಗೆಯ ಭಾವನೆಗಳನ್ನು ಈ ಕಾದಂಬರಿ ಹೊತ್ತು ತಂದಿದೆ. ಸಿನಿಮಾ ನೋಡಿದ್ದರೂ ಕಾದಂಬರಿ ಓದಿದಾಗ ಕತೆ, ಪಾತ್ರಗಳ ನೇಯ್ಗೆ ಎಷ್ಟದ್ಭುತ ಎಂಬುದು ತಿಳಿಯುತ್ತದೆ. ಖಂಡಿತ ಓದಿ. ಧನ್ಯವಾದಗಳು.